ಕೋರಮಂಗಲ ಪೊಲೀಸರ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬಂದಿದೆ. ಪಬ್ನಲ್ಲಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಟಿಬೇಟಿಯನ್ ಯುವಕರನ್ನ ಬಂಧಿಸಿದ್ದ ಪೊಲೀಸರು ಠಾಣೆಗೆ ಕರೆತಂದು ಹಲ್ಲೆಯನ್ನ ನಡೆಸಿದ್ದಾರೆ. ಬಳಿಕ ಯುವಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಠಾಣೆಗೆ ಬಂದಿದ್ದಂತ ಸ್ನೇಹಿತೆ ಪ್ರಿಯದರ್ಶಿನಿ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರಂತೆ. ಹೆಡ್ ಕಾನ್ಸ್ಟೇಬಲ್ ಮುತ್ತವ್ವ, ಎಎಸ್ಐ ಪ್ರಕಾಶ್ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ. ಠಾಣೆಗೆ ಬಂದ ಯುವತಿ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪಬ್ನವರನ್ನ ಕೇಳಿದ್ರೆ ಗಲಾಟೆ ವಿಷಯವೇ ಗೊತ್ತಿಲ್ಲ ಅಂತಾರೆ. ಯುವಕರು ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಬಿಡ್ತಾ ಇಲ್ಲ. ಪೊಲೀಸರು ಹಿಗ್ಗಾಮುಗ್ಗಾ ಬಾರಿಸಿದ್ದಾರೆ. ಈ ವೇಳೆ ಸ್ನೇಹಿತೆ ಪ್ರಿಯದರ್ಶಿನಿ ಹಲ್ಲೆ ವಿಡಿಯೋ ಮಾಡಿದ್ದಾಳೆ. ಬಳಿಕ ಪೊಲೀಸರು ಆಕೆಯ ಮೊಬೈಲ್ ಸಹ ಕಿತ್ತುಕೊಂಡು ಹಲ್ಲೆಯನ್ನ ಮಾಡಿದ್ದಾರಂತೆ. ಠಾಣಾ ಸಿಬ್ಬಂದಿ ವರ್ತನೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಪ್ರಿಯದರ್ಶಿನಿ ದೂರನ್ನ ನೀಡಿದ್ದಾಳೆ. ಸಿಬ್ಬಂದಿ ತಪ್ಪಿದ್ರೆ ಕ್ರಮ ಕೈಗೊಳ್ಳೋದಾಗಿ ಆಗ್ನೇಯ ಡಿಸಿಪಿ ಇಶಾ ಪಂತ್ ಭರವಸೆಯನ್ನ ನೀಡಿದ್ದಾರೆ. They could not speak the language. I just went to support where we got assaulted by Prakash, who's a constable, and the women head constable Muttava. And this is very unfortunate because when we go as a citizen to the inspector or the police station, we expect them to be kind to us and show a little bit of compassion and respect toward women. But that was not the case in the situation. We were wrongly harassed, and we were harassed for at least 6 to 7 hours by the police people in the Koramangala police station. They could not speak the language. I just went to support where we got assaulted by Prakash, who's a constable, and the women head constable Muttava. And this is very unfortunate because when we go as a citizen ಇಂದ ಒಂದು ರೆಸ್ಟೋರೆಂಟಿಂದ ದಟ್ ಕೆಲವು ಹುಡುಗರು ಅಲ್ಲಿ ಗಲಾಟೆ ಮಾಡಿದರು, ಒಬ್ಬರು ಲೇಡಿಗೆ ಅಸಾಲ್ಟ್ ಮಾಡಿದ್ರು ಅಂತ ಹೇಳಿ ಒಂದು ಕಂಪ್ಲೇಂಟ್ ಬಂತು. ಸೊ ಅದು ಒಂದು FIR ತೊಗೊಂಡಿದ್ದೀವಿ. ಇಬ್ಬರು ಹುಡುಗರಿಗೆ ಕರ್ಕೊಂಡ್ಬಂದು ಇನ್ವೆಸ್ಟಿಗೇಷನ್ ಮತ್ತು ಎನ್ಕ್ವೈರಿ ನಡೀತಾ ಇತ್ತು. ಆವಾಗ ಒಬ್ಬರು ಲೇಡಿ ಮತ್ತು ಇನ್ನೊಬ್ಬರು ಜೊತೆಗೆ ಇನ್ನೊಬ್ಬರು ಜೆಂಟ್ಸ್ ಬಂದಿದ್ರು. ಅಲ್ಲಿ ಬಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾಯಿದ್ರು. ಆವಾಗ ಸ್ವಲ್ಪ ಇದು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗಂಗಾಧರ್, ಏನಾಗಿರೋದು ಈ ಪ್ರಕರಣದಲ್ಲಿ? ಪೃಥ್ವಿ, ಅಂದ್ರೆ ಕಳೆದ 2 ದಿನಗಳ ಹಿಂದೆ ಕೋರಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪಬ್ನಲ್ಲಿ ಒಂದು ಗಲಾಟೆ ಆಗುತ್ತೆ. ಆ ಸ್ಪರ್ಧೆಯಲ್ಲಿ ಸುಮಾರು 20 ಜನ ಯುವಕರು ಒಬ್ಬ ಯುವತಿಯ ನಡುವೆ ಸಂಬಂಧಪಟ್ಟಂತ ಗಲಾಟೆ ಸಂದರ್ಭದಲ್ಲಿ ಎಲ್ಲ ಗಲಾಟೆ ಆದ ನಂತರ ಎಲ್ಲರೂ ಕೂಡ ಅಲ್ಲಿಂದ ಪರಾರಿ ಆಗ್ತಾರೆ. ಈ ಸಂದರ್ಭದಲ್ಲಿ ಟಿಬೇಟಿಯನ್ ಯುವಕರನ್ನ ಸಸ್ಪೆಕ್ಟ್ ಮಾಡಿ ಕೋರಮಂಗಲ ಪೊಲೀಸರು ಕರ್ಕೊಂಡ್ ಬಂದ ಸಂದರ್ಭದಲ್ಲಿ ಆ ನಂತರ ಅವರ ಒಂದು ಸಹಾಯಕ್ಕೆ ಬೆಂಗಳೂರಿನ ಯುವತಿಯೊಬ್ಬರು ಅವರ ಫ್ರೆಂಡ್ ಹೋಗಿ ಪೊಲೀಸರ ಬಳಿ ಇವರ ಯಾವುದೇ ತಪ್ಪಿಲ್ಲ, ನೀವು ಸಸ್ಪೆಕ್ಟ್ ಮಾಡೋ ತಪ್ಪು ಅಂತ ಅವ್ರ ಬಳಿ ಮಾತಾಡೋ ಸಂದರ್ಭದಲ್ಲಿ ಇಬ್ಬರು ಪೊಲೀಸರಿಗೆ ಮತ್ತು ಅವರಿಗೆ ನಡುವಿಬ್ಬರು ಕೂಡ ಮಾತಿನ ಚಕಮಕಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಅಂದ್ರೆ ಏನು ಈ ಟಿಬೇಟಿಯನ್ ಯುವಕರ ಒಂದು ಕಮ್ಯುನಿಕೇಶನ್ ಸಮಸ್ಯೆಯಿಂದ ಅವರ ಮೇಲೆ ಏನು ಹೆಡ್ ಕಾನ್ಸ್ಟೇಬಲ್ ಮುತ್ತವ್ವ ಮತ್ತೆ ಎಎಸ್ಐ ಪ್ರಕಾಶ್ ಇಬ್ರು ಕೂಡ ಅವ್ರ ಹಲ್ಲೆ ಮಾಡಿರುವಂತ ದೃಶ್ಯವನ್ನ ನೋಡ್ಬೋದು. ಬಟ್ ಅದಂದ್ರೆ ಈ ನಡುವೆ ಯುವತಿ ಆ ಒಂದು ದೃಶ್ಯವನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿಯುವಂತ ಸಂದರ್ಭದಲ್ಲಿ ಕೂಡ ಪ್ರಿಯದರ್ಶಿನಿ ಎಂಬ ಯುವತಿ ಮೇಲೂ ಕೂಡ ಏನು ಎಎಸ್ಐ ಪ್ರಕಾಶ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಸಂಬಂಧಪಟ್ಟಂತೆ ಈಗ ಕೋರಮಂಗಲ ಠಾಣೆಯಲ್ಲಿ ಈಗ ಯುವತಿ ದೂರನ್ನ ಕೊಟ್ಟಿರುವಂತದ್ದು. ಮತ್ತೊಂದ್ ಕಡೆ ಈಗ ಇನ್ನು ಜನಸ್ನೇಹಿ ಪೊಲೀಸ್ ಅಂತ ಹೇಳುವಂತ ಕಮಿಷನರ್ ಅವರು ಹೇಳ್ತಾ ಇರ್ತಾರೆ. ಬಟ್ ಇಂಥ ಪ್ರಕರಣಗಳು ಆಗಾಗ ನಡೀತಲೇ ಇರ್ತವೆ. ಆದ್ರೆ ಪೊಲೀಸರು ತಾಳ್ಮೆ ಕಳ್ಕೊಂಡು ಈ ತರ ಏನು ದೂರುದಾರ ಆಗಿರ್ಬೋದು ಯಾರೇ ಆಗ್ಲಿ ಅವ್ರ ಮೇಲೆ ಯಾಕೆ ಈ ರೀತಿಯ ವರ್ತನೆಯನ್ನ ಮಾಡ್ತಾರೆ ಅನ್ನೋದು ಗಂಭೀರ ವಿಷಯ ಆಗಿರುವಂತದ್ದು. ಮತ್ತೊಂದ್ ಕಡೆ ಈಗ ಡಿಸಿಪಿ ಇಶಾ ಪಂತ್ ಅವರು ಕೂಡ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಇದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ರಿಪೋರ್ಟ್ ಅನ್ನ ಕೊಡಬೇಕು ಅಂತ ಇನ್ಸ್ಪೆಕ್ಟರ್ಗೆ ಸೂಚನೆ ಕೊಟ್ಟುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.